ಗುಣಸ್ಥಾನಗಳು ಭಾಗ 5. ಗುಣಸ್ಥಾನಗಳು ಭಾಗ 5. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಪ್ರಶ್ನೆ 44. ಸಮ್ಯಕ್ತ್ವ ಎಷ್ಟು ಪ್ರಕಾರದ್ದು ಇದೆ? ಉತ್ತರ: 3 ಪ್ರಕಾರದ್ದು ಇದೆ. ಉಪಶಮ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಅಂದರೆ ವೇದಕ ಸಮ್ಯಕ್ತ್ವ ಮತ್ತು ಕ್ಷಾಯಿಕ ಸಮ್ಯಕ್ತ್ವ. ಪ್ರಶ್ನೆ 45. ಉಪಶಮ ಸಮ್ಯಕ್ತ್ವ ಎಂದರೆ ಏನು? ಉತ್ತರ: ಯಾವ ಜೀವನು ಮಿಥ್ಯಾತ್ವ, ಸಮ್ಯಗ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಅನಂತಾನುಬಂಧಿ ಕ್ರೋಧ, ಅನಂತಾನುಬಂಧಿ ಮಾನ, ಅನಂತಾನುಬಂಧಿ ಮಾಯ, ಅನಂತಾನುಬಂಧಿ ಲೋಭ, ಈ 7 ಪ್ರಕೃತಿಗಳನ್ನು ಉದಯಕ್ಕೆ ಬಾರದಂತೆ ಉಪಶಮನ ಮಾಡುವನೋ ಆ ಜೀವಕ್ಕೆ ಉಪಶಮ ಸಮ್ಯಕ್ ದರ್ಶನ ಅಥವಾ ಸಮ್ಯಕ್ತ್ವ ಆಗುತ್ತದೆ. ಪ್ರಶ್ನೆ 46. ಕ್ಷಾಯೋಪಶಮಿಕ ಅಥವಾ ವೇದಕ ಸಮ್ಯಕ್ತ್ವ ಎಂದರೆ ಏನು? ಉತ್ತರ: ಮಿಥ್ಯಾತ್ವ, ಸಮ್ಯಗ್ ಮಿಥ್ಯಾತ್ವ, ಅನಂತಾನುಬಂಧಿ ಕ್ರೋಧ, ಅನಂತಾನುಬಂಧಿ ಮಾನ, ಅನಂತಾನುಬಂಧಿ ಮಾಯಾ, ಅನಂತಾನುಬಂಧಿ ಲೋಭ, ಈ 6 ಪ್ರಕೃತಿಗಳ ಉಪಶಮ ಮತ್ತು ಸಮ್ಯಕ್ ಪ್ರಕೃತಿಯ ಉದಯ ಆದಾಗ ಕ್ಷಾಯೋಪಶಮಿಕ ಅಂದರೆ ವೇದಕ ಸಮ್ಯಕ್ತ್ವ ಅಂದರೆ ಸಮ್ಯಕ್ ದರ್ಶನ ಆಗುತ್ತದೆ. ಪ್ರಶ್ನೆ 47. ಕ್ಷಾಯಿಕ ಸಮ್ಯಕ್ತ್ವ ಎಂದರೆ ಏನು? ಉತ್ತರ: ಮಿಥ್ಯಾತ್ವ, ಸಮ್ಯಗ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಅನಂತಾನುಬಂಧಿ ಕ್ರೋಧ, ಅನಂತಾನುಬಂಧಿ ಮಾನ, ಅನಂತಾನುಬಂಧಿ ಮಾಯಾ, ಅನಂತಾನುಬಂಧಿ ಲೋಭ, ಈ 7 ಪ್ರಕೃತಿಗಳ ಕ್ಷಯ ಅಂದರೆ ನಾಶದಿಂದ ಕ್ಷಾಯಿಕ ಸಮ್ಯಕ್ತ್ವ ಆಗುತ್ತದೆ. ಪ್ರಶ್ನೆ 48. 3 ಪ್ರಕಾರದ ಸಮ್ಯಕ್ತ್ವವನ್ನು ಸರಳವಾಗಿ ತಿಳಿಸಿರಿ. ಉತ್ತರ: ಮಿಥ್ಯಾತ್ವ, ಸಮ್ಯಗ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಅನಂತಾನುಬಂಧಿಯ ಕ್ರೋಧ, ಮಾನ, ಮಾಯಾ, ಲೋಭ, ಈ 7 ಪ್ರಕೃತಿಗಳ ಉಪಶಮ ಆದರೆ ಉಪಶಮ ಸಮ್ಯಕ್ತ್ವ, ಕ್ಷಯೋಪಶಮ ಆದರೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಅಂದರೆ ವೇದಕ ಸಮ್ಯಕ್ತ್ವ ಮತ್ತು ಕ್ಷಯ ಆದರೆ ಕ್ಷಾಯಿಕ ಸಮ್ಯಕ್ತ್ವ. ಪ್ರಶ್ನೆ 49. ಅವಿರತ ಎಂದರೆ ಏನು? ಉತ್ತರ: ವ್ರತ ಇಲ್ಲದೇ ಇರುವುದು. ಪ್ರಶ್ನೆ 50. ಉಪಶಮ ಸಮ್ಯಕ್ತ್ವ ಆಗಲು 7 ಪ್ರಕೃತಿಗಳ ಉಪಶಮ ಹೇಳಿದ್ದಾರೆ. 5 ಪ್ರಕೃತಿಗಳಿಂದಲೂ ಉಪಶಮ ಸಮ್ಯಕ್ತ್ವ ಆಗಬಹುದೇ? ಉತ್ತರ: ಆಗುತ್ತದೆ. ಹೇಗೆ ಎಂದರೆ, ಅನಾದಿ ಮಿಥ್ಯಾದೃಷ್ಟಿ ಜೀವನಿಗೆ ಮಿಥ್ಯಾತ್ವದ್ದು ಒಂದೇ ಪ್ರಕೃತಿ ಇರುತ್ತದೆ. ಆದ್ದರಿಂದ ಅದು 1 ಮತ್ತು ಅನಂತಾನುಬಂಧಿಯದ್ದು 4. ಒಟ್ಟು ಈಗ ಅಂದರೆ 1 + 4 5 ಆದವಲ್ಲ. 5 ಪ್ರಕೃತಿಗಳ ಉಪಶಮದಿಂದಲೂ ಉಪಶಮ ಸಮ್ಯಕ್ತ್ವ ಆಗುತ್ತದೆ. ಆದರೆ ಇದು ಈ ಅನಾದಿ ಮಿಥ್ಯಾದೃಷ್ಟಿ ಜೀವದ ವಿಷಯದಲ್ಲಿ ಬರ್ತದೆ. ಸಾದಿ ಮಿಥ್ಯಾದೃಷ್ಟಿ ಜೀವದ ವಿಷಯ ಅಲ್ಲ. ಅನಾದಿ ಮಿಥ್ಯಾದೃಷ್ಟಿ ಜೀವಕ್ಕೆ ಮಿಥ್ಯಾತ್ವದ್ದು ಒಂದೇ ಪ್ರಕೃತಿ ಇರ್ತದೆ. ಅದು ಹೇಗಾರು ಇರಲಿ, ಮುಂದೆ ಹೇಳಲಾಗ್ತದೆ ಅದನ್ನ. ಪ್ರಶ್ನೆ 51. ಮತ್ತೆ ಒಂದೇ ಇರುವ ಮಿಥ್ಯಾತ್ವ 3 ಪ್ರಕಾರದಿಂದ ಹೇಗೆ ಆಯಿತು? ಉತ್ತರ: ವಜ್ರದಂತೆ ಕಠೋರ ಇದ್ದ ಮಿಥ್ಯಾತ್ವವು ಸಮ್ಯಕ್ ದರ್ಶನ ಅಂದರೆ
ಸಮ್ಯಕ್ತ್ವ ಎಂಬ ಸಿಡಿಲಿನ ಹೊಡೆತದಿಂದ ಮೂರು ತುಂಡುಗಳಾಗಿ ಬೇರ್ಪಟ್ಟು ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ ಎಂದು ಹೆಸರು ಪಡೆಯಿತು. ಇವು ದರ್ಶನ ಮೋಹನೀಯದ ಪ್ರಕೃತಿಗಳು ಇದ್ದಾವೆ. ಪ್ರಶ್ನೆ 52. ಹಾಗಾದರೆ ಇದು ದರ್ಶನಾವರಣೀಯ ಕರ್ಮದ ಭೇದ ಇದೆಯೇ? ಉತ್ತರ ಇಲ್ಲ. ಇವು ಮೋಹನೀಯ ಕರ್ಮದ ಭೇದಗಳು ಇದ್ದಾವೆ. ಪ್ರಶ್ನೆ 53. ಮತ್ತೆ ಇಲ್ಲಿ ದರ್ಶನ ಶಬ್ದ ಏಕೆ ಬಂದಿದೆ? ಉತ್ತರ, ಇಲ್ಲಿ ದರ್ಶನ ಶಬ್ದದ ಅರ್ಥ ಶ್ರದ್ಧೆ ಮಾಡುವುದು ಇದೆ, ನೋಡುವುದು ಅಲ್ಲ. ಪ್ರಶ್ನೆ 54. ಸಮ್ಯಕ್ ದೃಷ್ಟಿ ಜೀವ ಯಾವುದರ ಶ್ರದ್ಧೆ ಮಾಡುತ್ತದೆ? ಉತ್ತರ, ವೀತರಾಗಿ ಸರ್ವಜ್ಞ ಹಿತೋಪದೇಶಿಗಳಾದ ತೀರ್ಥಂಕರ ಭಗವಾನರು 4 ಘಾತೀಯ ಕರ್ಮಗಳ ನಾಶದಿಂದ ಪ್ರಕಟವಾದ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ವೀರ್ಯಗಳಿಂದ ಸಹಿತರಿದ್ದು ಅವರ ಸರ್ವಾಂಗದಿಂದ ಹೊರಟ ದಿವ್ಯ ಧ್ವನಿಯ ವಿಷಯಗಳಲ್ಲಿ ಶ್ರದ್ಧೆ ಮಾಡುತ್ತದೆ, ಅಂದರೆ ನಂಬುತ್ತದೆ. ಪ್ರಶ್ನೆ 55. ಅನಾದಿ ಮಿಥ್ಯಾದೃಷ್ಟಿ ಮತ್ತು ಸಾದಿ ಮಿಥ್ಯಾದೃಷ್ಟಿ ಎಂದರೆ ಏನು? ಉತ್ತರ, ಯಾವ ಜೀವನಿಗೆ ಈವರೆಗೆ ಸಮ್ಯಕ್ತ್ವ ಪ್ರಾಪ್ತಿ ಆಗಿಲ್ಲ ಆ ಜೀವ ಅನಾದಿ ಮಿಥ್ಯಾದೃಷ್ಟಿ ಇದೆ. ಮತ್ತು ಯಾವ ಜೀವನಿಗೆ ಸಮ್ಯಕ್ತ್ವ ಪ್ರಾಪ್ತಿ ಆಗಿ ಕೆಲವು ಕಾಲ ಇದ್ದು ಪುನಃ ಬಿಟ್ಟು ಹೋಗಿದೆ, ಜೀವ ಈಗ ಮಿಥ್ಯಾತ್ವಕ್ಕೆ ಬಂದಿದೆ. ಅಂತಹ ಜೀವ ಸಾದಿ ಮಿಥ್ಯಾದೃಷ್ಟಿ ಇದೆ. ಪ್ರಶ್ನೆ 56. ಪ್ರಥಮೋಪಶಮ ಸಮ್ಯಕ್ತ್ವ ಎಂದರೆ ಏನು? ಉತ್ತರ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇರುವ ಜೀವನು ಮಿಥ್ಯಾತ್ವ ಆದಿ 5 ಪ್ರಕೃತಿ ಅಥವಾ 7 ಪ್ರಕೃತಿಗಳ ಉಪಶಮ ಮಾಡಿದಾಗ ಪ್ರಥಮೋಪಶಮ ಸಮ್ಯಕ್ತ್ವ ಆಗುತ್ತದೆ. ಪ್ರಶ್ನೆ 57. ದ್ವಿತೀಯೋಪಶಮ ಸಮ್ಯಕ್ತ್ವ ಎಂದರೆ ಏನು? ಉತ್ತರ, ಅನಂತಾನುಬಂಧಿ 4 ಕಷಾಯಗಳನ್ನು ವಿಸಂಯೋಜನೆ ಮಾಡಿ, ಅಂದರೆ ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ. ಇದನ್ನು ಇನ್ನೂ ಪದೇ ಪದೇ ಹೇಳುವುದಿಲ್ಲ, ಏಕೆಂದರೆ ಹಿಂದೆ ಅನೇಕ ಸಾರಿ ಹೇಳಿ ಆಗಿದೆ ಅಲ್ವಾ. ಆದ್ದರಿಂದ ಈ ವಿಷಯಗಳನ್ನು ಪದೇ ಪದೇ ಇನ್ನೂ ಹೇಳುವುದಿಲ್ಲ, ನೇರವಾಗಿ ನೀವು ಕೇಳ್ತಾ ಹೋಗಬೇಕಾಗ್ತದೆ. ಉತ್ತರ 57ರ ಪ್ರಶ್ನೆಯ ಉತ್ತರ. 57 ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ. ದ್ವಿತೀಯೋಪಶಮ ಸಮ್ಯಕ್ತ್ವ ಎಂದರೆ ಏನು? ಉತ್ತರ, ಅನಂತಾನುಬಂಧಿ 4 ಕಷಾಯಗಳನ್ನು ವಿಸಂಯೋಜನೆ ಮಾಡಿ ಮತ್ತು ದರ್ಶನ ಮೋಹನೀಯದ 3 ಪ್ರಕೃತಿಗಳನ್ನು ಉಪಶಮ ಮಾಡಿದಾಗ ಯಾವ ಶ್ರದ್ಧೆ ಉತ್ಪನ್ನ ಆಗುವುದೋ ಅದು ದ್ವಿತೀಯೋಪಶಮ ಸಮ್ಯಕ್ತ್ವ ಇದೆ. ಪ್ರಶ್ನೆ 58. ವಿಸಂಯೋಜನೆ ಎಂದರೆ ಏನು? ಉತ್ತರ, ಅನಂತಾನುಬಂಧಿಯ ಕ್ರೋಧ, ಮಾನ, ಮಾಯ, ಲೋಭ ಈ 4 ಕಷಾಯ ಪ್ರಕೃತಿಗಳನ್ನು ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ, ಸಂಜ್ವಲನ ಇವುಗಳ ಕ್ರೋಧ, ಮಾನ, ಮಾಯ, ಲೋಭ 4 4 4 ಈ ರೀತಿ ಕಷಾಯಗಳು, ಒಂದೊಂದರದ್ದು 4 4 ಈ ರೀತಿ 12 ಈ ರೀತಿ 12 ಪ್ರಕೃತಿ ರೂಪವಾಗಿ ಮಾಡಿಬಿಡುವುದು
ವಿ ಸಂಯೋಜನೆ ಇದೆ. ಪ್ರಶ್ನೆ 59. ಮೇಲಿನ ವಿಷಯ ಅರ್ಥ ಆಗಿಲ್ಲ. ಉತ್ತರ: ಅನಂತಾನುಬಂಧಿಯ ರೂಪದಲ್ಲಿ ಉದಯಕ್ಕೆ ಬರುತ್ತಿದ್ದ ಕ್ರೋಧ, ಮಾನ, ಮಾಯಾ, ಲೋಭ 4 ಕಷಾಯಗಳನ್ನು ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ, ಸಂಜ್ವಲನ ರೂಪದಲ್ಲಿ ಉದಯಕ್ಕೆ ಬರುವಂತೆ ಅನಂತಾನುಬಂಧಿಯ ಭಾರವನ್ನು ಅವುಗಳ ಮೇಲೆ ಹಾಕಿ ಬಿಡುವುದು. ಇದು ವಿ ಸಂಯೋಜನೆ ಇದೆ. ಪ್ರಶ್ನೆ 60. ವಿ ಸಂಯೋಜನೆಯಿಂದ ಏನು ಲಾಭ? ಉತ್ತರ: ಉಪಶಮ ಶ್ರೇಣಿ ಆರೋಹಣ ಮಾಡುವ ಮುನಿರಾಜರು ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಇದ್ದರೆ, ಅಂದರೆ ಆ ಮುನಿರಾಜರದ್ದು ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಇದ್ದ ಪಕ್ಷದಲ್ಲಿ ಈ ಕಾರ್ಯ ಅನಿವಾರ್ಯ ಇದೆ. ಕಾರಣ, ಕ್ಷಾಯೋಪಶಮಿಕ ಸಮ್ಯಕ್ತ್ವದಲ್ಲಿ ಶ್ರೇಣಿ ಆರೋಹಣಕ್ಕೆ ಯೋಗ್ಯ ವಿಶುದ್ಧಿ ಆಗಲಾರದು. ಪ್ರಶ್ನೆ 61. ಹಾಗಾದರೆ 3 ಪ್ರಕಾರದ ಸಮ್ಯಕ್ತ್ವಗಳು ಒಂದೇ ರೀತಿಯ ಶುದ್ಧಿಯಿಂದ ಕೂಡಿಲ್ಲವೇ? ಉತ್ತರ: ಉಪಶಮ ಮತ್ತು ಕ್ಷಾಯಿಕ ಇವು ಸಂಪೂರ್ಣ ಶುದ್ಧ ಸಮ್ಯಕ್ತ್ವ ಇವೆ. ಆದರೆ ವೇದಕ ಅಂದರೆ ಕ್ಷಯೋಪಶಮಿಕ ಸಮ್ಯಕ್ತ್ವದಲ್ಲಿ ಸಮ್ಯಕ್ ಪ್ರಕೃತಿಯ ಉದಯದಿಂದ ಚಲ, ಮಲ, ಅಘಾಡ ಎಂಬ ದೋಷ ಉತ್ಪನ್ನ ಆಗುತ್ತಾ ಇರುತ್ತದೆ. ಆದ್ದರಿಂದ ಇದು ಸಂಪೂರ್ಣ ಶುದ್ಧ ಇರಲಾರದು. ಪ್ರಶ್ನೆ 62. ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನವನ್ನು ವೇದಕ ಸಮ್ಯಕ್ತ್ವ ಎಂದು ಏಕೆ ಹೇಳುತ್ತಾರೆ? ಉತ್ತರ: ಇದರಲ್ಲಿ ಸಮ್ಯಕ್ ಪ್ರಕೃತಿಯ ಉದಯದಿಂದ ಛಲ, ಮಲ, ಅಘಾಡ ದೋಷಗಳು ಉತ್ಪನ್ನ ಆಗುತ್ತಾ ಇರುವುದರಿಂದ ಆ ಜೀವಿಯು ಸಮ್ಯಕ್ ಪ್ರಕೃತಿಯ ಉದಯದ ವೇದನೆಯನ್ನು ಮಾಡುತ್ತಾ ಇರುತ್ತದೆ. ಆಗ ಆ ಜೀವಿಯ ಸಮ್ಯಕ್ತ್ವಕ್ಕೆ ವೇದಕ ಸಮ್ಯಕ್ತ್ವ ಎಂದು ಹೇಳುತ್ತಾರೆ. ಪ್ರಶ್ನೆ 63. ಛಲ ದೋಷ ಎಂದರೆ ಏನು? ಉತ್ತರ: ಸಂಪೂರ್ಣ ತೀರ್ಥಂಕರರಲ್ಲಿ ಸಮಾನ ಶಕ್ತಿ ಇದ್ದರೂ ಶಾಂತಿನಾಥರು ಶಾಂತಿ ಮಾಡುತ್ತಾರೆ, ಪಾರ್ಶ್ವನಾಥರು ವಿಘ್ನ ದೂರ ಮಾಡುತ್ತಾರೆ. ಈ ರೀತಿ ಭಾವನೆಯಲ್ಲಿ ಚಂಚಲತೆ ಇರುವುದು. ಪ್ರಶ್ನೆ 64. ಮಲ ಅಥವಾ ಮಲಿನ ದೋಷ ಎಂದರೆ ಏನು? ಉತ್ತರ: ಯಾವ ರೀತಿ ಶುದ್ಧ ಬಂಗಾರವು ಮಲದ ನಿಮಿತ್ತದಿಂದ ಮಲಿನ ಎನ್ನಲ್ಪಡುತ್ತದೆ, ಅದೇ ರೀತಿ ಸಮ್ಯಕ್ತ್ವ ಪ್ರಕೃತಿಯ ಉದಯದಿಂದ ಶ್ರದ್ಧೆಯಲ್ಲಿ ಪೂರ್ಣ ನಿರ್ಮಲತೆ ಬಾರದೇ ಇರುವುದರಿಂದ ಇದು ಮಲದೋಷ ಅನ್ನಲ್ಪಡ್ತದೆ. ಪ್ರಶ್ನೆ 65. ಆಗಾಢ ದೋಷ ಎಂದರೆ ಏನು? ಉತ್ತರ: ಹೇಗೆ ವೃದ್ಧ ಪುರುಷನ ಕೈಯಲ್ಲಿರುವ ಕೋಲು ನಡುಗುತ್ತಾ ಇರುತ್ತದೆ, ಅದೇ ರೀತಿ ಇದು ನನ್ನ ಬಸ್ತಿ ಇದೆ, ನಾನು ಕಟ್ಟಿಸಿದ್ದೇನೆ. ಈ ಬಸ್ತಿ ಬೇರೆಯವರದ್ದಿದೆ, ಬೇರೆಯವರು ಕಟ್ಟಿಸಿದ್ದಾರೆ. ಈ ರೀತಿ ಶ್ರದ್ಧೆಯಲ್ಲಿ ಶಕ್ತಿಹೀನತೆ ಆಗುತ್ತದೆ. ಪ್ರಶ್ನೆ 66. ಉಪಶಮ ಸಮ್ಯಕ್ತ್ವ ಮತ್ತು ಔಪಶಮಿಕ ಸಮ್ಯಕ್ತ್ವ ಬೇರೆ ಬೇರೆ ಇದೆಯೇ? ಉತ್ತರ:
ಎರಡರ ಅರ್ಥವೂ ಒಂದೇ ಇದೆ. ಪ್ರಶ್ನೆ 67. ದೇಶವಿರತದ ಅರ್ಥ ಏನು? ಉತ್ತರ: ದೇಶ ಅಂದರೆ ಒಂದು ಭಾಗ, ವಿರತಿ ಅಂದರೆ ವಿರಕ್ತಿ ಅಂದರೆ ತ್ಯಾಗ. ತ್ರಸಹಿಂಸೆಯ ತ್ಯಾಗದಿಂದ ವ್ರತ ಇದೆ, ಆದರೆ ಸ್ಥಾವರ ಹಿಂಸೆಯ ತ್ಯಾಗ ಮಾಡಿಲ್ಲ. ನಿಮಗೆ ಹಿಂದೆ ಹೇಳಲಾಗಿದೆ ತ್ರಸ ಮತ್ತು ಸ್ಥಾವರ ಯಾವುದಕ್ಕೆ ಅನ್ನುತ್ತಾರೆ. ತ್ರಸ ಜೀವಗಳು ಅಂದರೆ ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ ಜೀವಗಳು. ಸ್ಥಾವರ ಜೀವಗಳು ಅಂತಂದರೆ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ. ಇದನ್ನು ಪ್ರತಿ ಸಮಯದಲ್ಲಿ ಪ್ರತಿಯೊಬ್ಬರೂ ನೆನಪಿಟ್ಕೋಬೇಕು. ಇದನ್ನು ಮುಂದೆ ಮುಂದೆ ಬರುವಂತಹ ಪ್ರಕರಣಗಳಲ್ಲಿ ಪದೇ ಪದೇ ಹೇಳಲಾಗುವುದಿಲ್ಲ. ಆದ್ದರಿಂದ ನೀವು ಈಗಲೇ ಎಲ್ಲವನ್ನ ನೆನಪಿಡಲೇಬೇಕು. ಅದಕ್ಕೆ ಪ್ರತಿ ದಿವಸ ಪ್ರತಿಯೊಂದು ಹಂತದಲ್ಲೂ ಕೂಡ ಇದನ್ನು ನೀವು ಇಲ್ಲಿ ಏನಿದೆ ಇದನ್ನು ನಿಮ್ಮ ಕೈಯಲ್ಲಿ ಬರೆಯಬೇಕು ಮತ್ತು ಅದನ್ನು ಓದಬೇಕು. ಆವಾಗಲೇ ಇದು ಕಲಿಯೋದಕ್ಕೆ ಸಾಧ್ಯ. ಕೇವಲ ಇಲ್ಲಿ ನೋಡೋದ್ರಿಂದ ನಿಮಗೆ ಈ ಶಾಸ್ತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕೈಯಲ್ಲಿ ನಿಮ್ಮ ಪುಸ್ತಕದಲ್ಲಿ ನೀವು ಬರೀಬೇಕಾಗ್ತದೆ. ಪ್ರಶ್ನೆ 68. ಯಾವ ಕರ್ಮದ ಉದಯದಿಂದ ದೇಶವಿರತ ಗುಣಸ್ಥಾನ ಆಗುತ್ತದೆ? ಉತ್ತರ: ಪ್ರತ್ಯಾಖ್ಯಾನಾವರಣ ಕಷಾಯದ ಉದಯ ಇದೆ, ಆದರೆ ಅಪ್ರತ್ಯಾಖ್ಯಾನಾವರಣ ಕಷಾಯದ ಕ್ಷಯೋಪಶಮ ಇರುವುದರಿಂದ ದೇಶವಿರತ ಗುಣಸ್ಥಾನ ಆಗುತ್ತದೆ. ಇಲ್ಲಿ ನಿಮಗೆ ಏನು ಗೊತ್ತಾಯಿತು? ಪ್ರತ್ಯಾಖ್ಯಾನಾವರಣ ಕಷಾಯದ ಉದಯ ಇದೆ, ಆದರೆ ಅಪ್ರತ್ಯಾಖ್ಯಾನಾವರಣ ಕಷಾಯದ ಕ್ಷಯೋಪಶಮ ಇದೆ. ಆದ ಕಾರಣದಿಂದ ಇಲ್ಲಿ ದೇಶವಿರತ ಗುಣಸ್ಥಾನ ಜೀವಕ್ಕೆ ಪ್ರಾಪ್ತ ಆಯಿತು. ಇದರ ವಿಸ್ತಾರ ವಿಷಯವನ್ನು ಮುಂದೆ ಹೋಗಿ ಹೇಳಲಾಗ್ತದೆ. ಆದ್ದರಿಂದ ಇಲ್ಲಿ ಅತಿ ವಿಸ್ತಾರ ಹೇಳುವುದಿಲ್ಲ. ಇಷ್ಟೇ ತಿಳ್ಕೊಳ್ರಿ. ಈಗ ಪ್ರಶ್ನೆ 69. 12 ಪ್ರಕಾರದ ಅವಿರತಿಗಳು ಯಾವುವು? ಉತ್ತರ: 5 ಇಂದ್ರಿಯ ಮತ್ತು 1 ಮನಸ್ಸನ್ನು ನಿಯಂತ್ರಣದಲ್ಲಿ ಇಡದೇ ಇರುವುದು, 5 ಸ್ಥಾವರ ಮತ್ತು 1 ತ್ರಸ ಹಿಂಸೆಯಿಂದ ವಿರಕ್ತನಾಗದೇ ಇರುವುದು. ಇದು 12 ಪ್ರಕಾರದ ಅವಿರತಿಗಳು. ಅಂದರೆ ವ್ರತ ಇಲ್ಲ, ಅದನ್ನು ಅವಿರತಿ ಎನ್ನಲಾಗುತ್ತದೆ, ಅವಿರತ ಎನ್ನಲಾಗುತ್ತದೆ. ಇದು 12 ಪ್ರಕಾರದ್ದು ಇದೆ. ಪ್ರಶ್ನೆ 70. 12 ಪ್ರಕಾರದ ಅವಿರತಿಗಳಲ್ಲಿ 5ನೆಯ ಗುಣಸ್ಥಾನದಲ್ಲಿ ಯಾವುದರಿಂದ ವಿರತಿ ಅಂದರೆ ತ್ಯಾಗ ಆಗಿದೆ? ಉತ್ತರ: ತ್ರಸಹಿಂಸೆಯಿಂದ ವಿರತಿ ಅಂದರೆ ತ್ಯಾಗ ಆಗಿದೆ. 5ನೆಯ ಗುಣಸ್ಥಾನವರ್ತಿ ಜೀವ ಮನ ವಚನ ಕಾಯದಿಂದ ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ ಜೀವಗಳ ಘಾತವನ್ನು ಮಾಡುವುದಿಲ್ಲ. ತ್ರಸಹಿಂಸೆಯ ತ್ಯಾಗಿ ಇದ್ದಾನೆ, ಆದರೆ ಸ್ಥಾವರ ಹಿಂಸೆಯ ತ್ಯಾಗ ಸಂಪೂರ್ಣ ಆಗಿಲ್ಲ. ಆದರೂ ಕೂಡ ಸ್ಥಾವರ ಹಿಂಸೆಯನ್ನು ತನ್ನ ಇಚ್ಛೆಯಿಂದ ಮಾಡದೆ ಅನಿವಾರ್ಯ ಕಾರಣದಿಂದ, ಅಂದರೆ ಜೀವನ ಉಪಾಯ ನಡೆಸುವಂತಹ ಜೀವನ ನಡೆಸಲು ಅವನು ಆ ಕೆಲಸವನ್ನು ಮಾಡ್ಬೋದು. ಆದರೆ ಬೇಕು ಅಂತಲೇ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ ಈ ಜೀವಗಳನ್ನು ಅವನು ಆ ರೀತಿ ವ್ಯರ್ಥವಾಗಿ ಅನರ್ಥದಂಡವಾಗಿ ಘಾತ ಮಾಡುವುದಿಲ್ಲ.